ವಜ್ರೇಶ್ವರಿ ಸಂಸ್ಥೆಯಿಂದ ತಯಾರಾದಂತಹ ಏಕೈಕ ಹಾರರ್ ಮೂವಿ. ಅದರಾಗ ಅದ್ಯಾಡು ನಮ್ಮ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಬಂದಿರುತ್ತಂತೆ. 3 ಶೋ ಜನ ಇರ್ತಾರಂತೆ ಬೆಳಗ್ಗೆ 5:30 ಹೊತ್ತಲ್ಲಿ. ಶಿವಣ್ಣ ಅದ್ಭುತವಾಗಿ ಡ್ಯಾನ್ಸ್ ಮಾಡಿರ್ತಾರೆ ಅಂತೇಳಿ ಅಭಿಮಾನಿಗಳು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಹಾರರ್ ಮೂವಿಯನ್ನು ಕೂಡ ನಿರ್ದೇಶನ ಮಾಡಿ MS ರಾಜಶೇಖರ್ ಅವರು ಸೈ ಅನ್ನಿಸ್ಕೋತಾರೆ. ನಂಜುಂಡಿ ಕಲ್ಯಾಣ 25 ವಾರ ಕಂಪ್ಲೀಟ್ ಆಗುತ್ತೆ. ಆ ಟೈಮ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ರಾಗ ಅದೇ ಹಾಡು. ಈ ಸಿನಿಮಾ ವಜ್ರೇಶ್ವರಿ ಸಂಸ್ಥೆಯಿಂದ ತಯಾರಾದಂತಹ ಏಕೈಕ ಹಾರರ್ ಮೂವಿ, ಅಂದರೆ ದೆವ್ವದ ಸಿನಿಮಾ. ವಜ್ರೇಶ್ವರಿ ಸಂಸ್ಥೆಯಲ್ಲಿ 2 ಈ ರೀತಿ ಹಾರರ್ ಶೇಡ್ನಲ್ಲಿ ಬಂದಿದೆ. ಒಂದು ಸಂಯುಕ್ತ, ಮತ್ತೊಂದು ಅದೇ ರಾಗ ಅದೇ ಹಾಡು. ಆದರೆ ಸಂಯುಕ್ತ ಸಿನಿಮಾದಲ್ಲಿ ದೆವ್ವ ಭೂತ ಇರೋದಿಲ್ಲ, ಅದೊಂದಿರೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಆದರೆ ಆ ಸಿನಿಮಾವನ್ನು ನೋಡ್ತಾ ಇದ್ರೆ ಅಷ್ಟೇ ಭಯ ಆಗುತ್ತೆ. ಒಂದು ರೀತಿ ನಾವು ಹಾರರ್ ಮೂವಿನೇ ನೋಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಿತ್ತು. ಅದು 1988ರಲ್ಲಿ ಬಂದಿರುತ್ತೆ. 89ರಲ್ಲಿ ಅದೇ ರಾಗ ಅದೇ ಹಾಡು ಸಿನಿಮಾ ರಿಲೀಸ್ ಆಗೋದು. ಅದೇ ರಾಗ ಅದೇ ಹಾಡು ಸಿನಿಮಾದ ಡೈರೆಕ್ಟರ್ MS ರಾಜಶೇಖರ್. ಶಿವಣ್ಣನೇ 8ನೇ ಸಿನಿಮಾ ಇದು. 7ನೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ. ಹೀಗಾಗಿ ಪಾರ್ವತಮ್ಮನವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತಾರೆ ಶಿವಣ್ಣನ ಸಿನಿಮಾಗಳ ಆಯ್ಕೆನಲ್ಲಿ. ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾದ ನಿರ್ದೇಶಕರು ದಿನೇಶ್ ಬಾಬು. ಆ ಸಿನಿಮಾದ ಕತೆ ಚೆನ್ನಾಗಿತ್ತು, ಸಿನಿಮಾ ಕೂಡ ಚೆನ್ನಾಗಿ ಬಂದಿರುತ್ತೆ. ಶಿವಣ್ಣ ಒಂದು ರೀತಿ ಡಿಫ್ರೆಂಟ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆದರೆ ಅದು ಅಭಿಮಾನಿಗಳಿಗೆ ಇಷ್ಟ ಆಗೋದೇ ಇಲ್ಲ. ಶಿವಣ್ಣ ಅಂದರೆ ಅದರಲ್ಲಿ ಫೈಟಿಂಗ್ ಇರಬೇಕು, ಆ ರೀತಿ ಇದ್ದರೆ ಅಭಿಮಾನಿಗಳು ಸಿನಿಮಾವನ್ನು ನೋಡ್ತಾಯಿದ್ರು. ಆಗ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಫೈಟಿಂಗೇ ಇರೋದಿಲ್ಲ. ಹೀಗಾಗಿ ಆ ಸಿನಿಮಾ ಏನು ಅಂದ್ಕೊಂಡಿದ್ರು ಆ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿಬಿಡುತ್ತೆ. ಪಾರ್ವತಮ್ಮನವರು 8ನೇ ಸಿನಿಮಾವನ್ನು ತಮ್ಮ ಫೇವ್ರೇಟ್ ಡೈರೆಕ್ಟರ್ MS ರಾಜಶೇಖರ್ ಅವ್ರಿಗೆ ವಹಿಸ್ತಾರೆ. MS ರಾಜಶೇಖರ್ ಮತ್ತು ಶಿವಣ್ಣ ಮನಮೆಚ್ಚಿದ ಹುಡುಗಿ ಮತ್ತು ರಥಸಪ್ತಮಿ 2 ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಾರೆ. 2 ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಅದಾದಮೇಲೆ MS ರಾಜಶೇಖರ್ ಅವರು ಶಿವಣ್ಣನ ಸಿನಿಮಾವನ್ನು ನಿರ್ದೇಶನ ಮಾಡಿರೋದಿಲ್ಲ. ಇದರ ಮಧ್ಯದಲ್ಲಿ ನಂಜುಂಡಿ ಕಲ್ಯಾಣವನ್ನು ರಾಜಶೇಖರ್ ಅವರು ಡೈರೆಕ್ಷನ್ ಮಾಡಿರ್ತಾರೆ. ನಂಜುಂಡಿ ಕಲ್ಯಾಣ ಅಂತೂ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಅಂತಹ ಒಂದು ದೊಡ್ಡ ಹಿಟ್ ಆಗಿಬಿಡುತ್ತೆ. ನಂಜುಂಡಿ ಕಲ್ಯಾಣ 100 ಡೇಸ್ ಆಗಿದ್ದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗುತ್ತೆ. ಆಗ ನಂಜುಂಡಿ ಕಲ್ಯಾಣ 15 ವಾರ ತುಂಬಿ 16ನೇ ವಾರಕ್ಕೆ ಬಂದಿರುತ್ತೆ. ಆ ಟೈಮ್ನಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಆ ಟೈಮ್ನಲ್ಲಿ ನಂಜುಂಡಿ ಕಲ್ಯಾಣ ಬೇರೆ ಅದ್ದೂರಿ ಯಶಸ್ಸನ್ನು ಕಾಣ್ಬಿಟ್ಟಿರ್ತದೆ. 100ನೇ ದಿನದಲ್ಲೂ ಹೌಸ್ಫುಲ್ ಆಗ್ತಾ ಇರುತ್ತೆ. ಹೀಗಾಗಿ ಇನ್ಸ್ಪೆಕ್ಟರ್ ವಿಕ್ರಮ್ ಶಿವಣ್ಣಂದು ಕೂಡ ಅದೇ ಥರ ಚೆನ್ನಾಗಿ ಬಂದಿರುತ್ತೆ, ಹೊಸ ಡೈರೆಕ್ಟರ್ ಅಂತೆಲ್ಲ ಮಾತು. ಆಗ ಪಾರ್ವತಮ್ಮನವರು ಒಂದು ಹೊಸ ಕಥೆಯನ್ನು ಇಟ್ಕೊಂಡು ಶಿವಣ್ಣನ ಸಿನಿಮಾ ಮಾಡಬೇಕು ಅಂತ ಮುಂದಾಗ್ತಾರೆ. ಆ ಸಿನಿಮಾದ ಕತೆ ಬರೆದವರು TN ನರಸಿಂಹನ್ ಅವರು ಅದೇ ರಾಗ ಅದೇ ಹಾಡು ಸಿನಿಮಾದ ಕತೆ ಹೇಳ್ತಿದ್ದಾಗೇ ಶಿವಶಂಕರ್ ಅವರ ಚಿತ್ರಕಥೆಯನ್ನು ಬರೆದು ಸಂಭಾಷಣೆ ಮತ್ತು ಹಾಡುಗಳನ್ನು ಬರೆದು ಮುಗಿಸ್ತಾರೆ. 5 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇನ್ನು ಅದೇ ರಾಗ ಅದೇ ಹಾಡು ಸಿನಿಮಾದ ಸಂಗೀತ ನಿರ್ದೇಶಕರು ಶಂಕರ್ ಗಣೇಶ್. ಮೊದಲನೇ ಸಿನಿಮಾ ಶಿವಣ್ಣಂದು, ಆನಂದ್ಗೂ ಅವರೇ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅದಾದಮೇಲೆ 8ನೇ ಸಿನಿಮಾದಲ್ಲಿ ಮತ್ತೆ ಶಿವಣ್ಣನ ಜೊತೆ ಅವರು ಕೆಲಸ ಮಾಡ್ತಾರೆ. ಎಂಥ ಅದ್ಭುತವಾದ ಟ್ಯೂನ್ಗಳು ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಒಂದು ಸೂಪರ್ ಹಿಟ್ ಸಾಂಗ್ಸು ಅದೇ ರಾಗ ಅದೇ ಹಾಡು ಸಿನಿಮಾದಲ್ಲಿ ಇರುತ್ತೆ. ಅದೇ ರಾಗ ಅದೇ ಹಾಡು ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ಕಾರಣಗಳಿಂದ ಸುದ್ದಿನಲ್ಲಿರುತ್ತೆ. ಒಂದು, ಶಿವಣ್ಣ ಮತ್ತು ರಾಜಶೇಖರ್ ಒಟ್ಟಾಗಿ ಮತ್ತೆ ಸಿನಿಮಾ ಮಾಡ್ತಾಯಿದ್ದಾರೆ ಅನ್ನೋದು. ಮತ್ತೊಂದು, ರಾಜಶೇಖರ್ ಅವರು ಅಲ್ಲಿವರೆಗೆ ತೆಗೆದಿದ್ದಂಥ ಎಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟು. ಧ್ರುವ ತಾರೆ, ಅನುರಾಗ ಅರಳಿತು, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ನಂಜುಂಡಿ ಕಲ್ಯಾಣ, ಈ ರೀತಿ ಒಂದ್ರ ಮೇಲೆ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರ್ತಾರೆ. ಈ ಸಿನಿಮಾನು ಕೂಡ ಅದೇ ಥರ ಬಂದಿರುತ್ತೆ. ರಾಜಶೇಖರ್ ಅವರು ಭಾಳ ಅದ್ಭುತವಾಗಿ ನಿರ್ದೇಶನ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ. ಮತ್ತೊಂದು, ಈ ಸಿನಿಮಾ ಹಾರರ್ ಮೂವಿ. ವಜ್ರೇಶ್ವರಿ ಸಂಸ್ಥೆಯಲ್ಲಿ ಅಂತಹ ಸಿನಿಮಾಗಳೇ ಬಂದಿರೋದಿಲ್ಲ. ಥ್ರಿಲ್ಲಿಂಗ್ ಸಿನಿಮಾಗಳು ಅವ್ರು ಮಾಡಿರೋದಿಲ್ಲ. ಅವರೇನಾದರೂ ಸಾಮಾಜಿಕ ಕಳಕಳಿ ಇರುವಂಥ ಸಿನಿಮಾಗಳು, ಲವ್ ಸ್ಟೋರಿಗಳು ಅಥವಾ ಗ್ರಾಮೀಣ ಸೊಗಡಿನ ಸಿನಿಮಾ, ಇಂತಹ ಸಿನಿಮಾಗಳನ್ನೇ ಅವ್ರು ಹೆಚ್ಚಾಗಿ ತೆಗೆದಿರ್ತಾರೆ. ಹೀಗಾಗಿ ಈ ಸಿನಿಮಾದ ಬಗ್ಗೆ ಬಹಳನೇ ಕುತೂಹಲ. ಮತ್ತು ಆ ಸಿನಿಮಾದ 5 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿರ್ತದೆ. ಒಂದು ಹಾಡಂತೂ ಆ ಮ್ಯೂಸಿಕ್ ಕೇಳ್ತಿದ್ದಾಗೇ, ಅದೇ ಅಣ್ಣಯ್ಯ ಅಮ್ಮಯ್ಯ ಅಂತ ಒಂದು ಸಾಂಗ್ ಇದೆ ನೋಡಿ, ಶಿವಣ್ಣ ಕಾಲೇಜ್ನಲ್ಲಿ ಹಾಡುವಂಥ ಸಾಂಗು. ಆ ಸಾಂಗ್ ಮ್ಯೂಸಿಕ್ ಕೇಳ್ತಿದ್ದಾಗೇ ಇದರಲ್ಲಿ ಶಿವಣ್ಣ ಅದ್ಭುತವಾಗಿ ಡ್ಯಾನ್ಸ್ ಮಾಡಿರ್ತಾರೆ ಅಂತೇಳಿ ಅಭಿಮಾನಿಗಳು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇನ್ಸ್ಪೆಕ್ಟರ್ ವಿಕ್ರಮ್ ನಂಜುಂಡಿ ಕಲ್ಯಾಣ 100 ಡೇಸ್ ಆದಾಗ ರಿಲೀಸ್ ಆಗುತ್ತೆ. ಕರೆಕ್ಟಾಗಿ ನಂಜುಂಡಿ ಕಲ್ಯಾಣ 15 ವಾರ ಆಗಿರುತ್ತೆ. ಆ ಟೈಮ್ನಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗುತ್ತೆ. ಅದೇ ರಾಗ ಅದೇ ಹಾಡು ನಂಜುಂಡಿ ಕಲ್ಯಾಣ 25 ವಾರ ಕಂಪ್ಲೀಟ್ ಆಗುತ್ತೆ. ಆ ಟೈಮ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ನೋಡಿ, ಬರೀ 3 ತಿಂಗಳಲ್ಲೇ ಒಂದು ಸಿನಿಮಾವನ್ನು ತೆಗೆದು ರಿಲೀಸ್ ಮಾಡ್ತಾರೆ ಪಾರ್ವತಮ್ಮನವರು. ಆಗ ಆ ಮಟ್ಟಿಗೆ ಸಿನಿಮಾಗಳು ತಯಾರಾಗ್ತಿತ್ತು, ಲೇಟ್ ಆಗ್ತಾನೆ ಇರಲಿಲ್ಲ. ಬಟ್ ಒಂದು ಸರಿ ಶೂಟಿಂಗ್ ಶುರು ಆದರೆ ಆ ಶೂಟಿಂಗ್ನ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಬಿಡೋರು. ಈ ರೀತಿ 2.5 ತಿಂಗಳಲ್ಲಿ ಆ ಸಿನಿಮಾದ ಶೂಟಿಂಗನ್ನು ತೆಗೆದು ರಿಲೀಸ್ ಮಾಡ್ತಾರೆ. ಅದೇ ರಾಗ ಅದೇ ಹಾಡು ಸಿನಿಮಾ ಕೂಡ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಬೆಂಗಳೂರಿನಲ್ಲಿ ಸಾಗರ್ ಮೇನ್ ಥಿಯೇಟ್ರು, ಮೈಸೂರಿನಲ್ಲಿ ಚಾಮುಂಡೇಶ್ವರಿ, ಗಾಯತ್ರಿ, ಸರಸ್ವತಿ ಮತ್ತು ರಣಜಿತ್ ಚಿತ್ರಮಂದಿರಕ್ಕೆ ಮಾರ್ನಿಂಗ್ ಶೋ ಬರುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ ಸೋತಿದ್ರು ಕೂಡ ಅಭಿಮಾನಿಗಳಿಗೆ ಈ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ರಾಜಶೇಖರ್ ಮತ್ತು ಶಿವಣ್ಣ ಒಟ್ಟಾಗಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ
ಯಾವ ರೀತಿ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಅಂದರೆ ಅದು ನಮ್ಮ ಅಣ್ಣ ಮತ್ತು ನಮ್ಮ ತಂದೆ ಈಗಲೂ ನೆನೆಸ್ಕೋತಾರೆ. ಅದೇ ರಾಗ ಅದೇ ಹಾಡು ನಮ್ಮ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಬಂದಿರುತ್ತಂತೆ. 3 ಶೋ ಅಷ್ಟು ಜನ ಇರ್ತಾರಂತೆ ಬೆಳಗ್ಗೆ 5:30 ಹೊತ್ತಲ್ಲಿ. ಇಲ್ಲಿ ಫುಲ್ ಆದ ತಕ್ಷಣ ಎಲ್ಲ ಚಾಮುಂಡೇಶ್ವರಿ ಥಿಯೇಟ್ರ್ ಕಡೆ ಓಡೋಗ್ತಾರಂತೆ. ಅಲ್ಲಿ 3 ಶೋ ಇರುತ್ತೆ, ಅಲ್ಲಿ ಓಡೋಗ್ತಾರಂತೆ. ಆ ರೀತಿ ಭರ್ಜರಿ ಓಪನಿಂಗು. ಅದೇ ರೀತಿ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಹಾರರ್ ಮೂವಿಯನ್ನು ಕೂಡ ನಿರ್ದೇಶನ ಮಾಡಿ MS ರಾಜಶೇಖರ್ ಅವರು ಸೈ ಅನ್ನಿಸ್ಕೋತಾರೆ. MS ರಾಜಶೇಖರ್ ಅವರು ಕಾದಂಬರಿ ಆಧಾರಿತ ಸಿನಿಮಾ ಮತ್ತು ಲವ್ ಸ್ಟೋರಿಗಳನ್ನು ಅವರು ತೆಗಿಬೋದು. ಆದರೆ ಇಂತಹ ಸಿನಿಮಾನ ಅವರು ಡೈರೆಕ್ಷನ್ ಮಾಡೋಕ್ಕಾಗತ್ತಾ? ಹಾರರ್ ಶೇಡ್ ಮೂವಿ ಅಂತಾರೆ, ಇದನ್ನು ಯಾವ ರೀತಿಯಪ್ಪ ತೆಗಿತಾರೆ ಅಂದ್ಕೊಂಡಿರ್ತಾರೆ. ಆದರೆ MS ರಾಜಶೇಖರ್ ಅವರು ಆ ಸಿನಿಮಾವನ್ನು ಕೂಡ ಅದ್ಭುತವಾಗಿ ನಿರ್ದೇಶನ ಮಾಡಿ ಸೈ ಅನ್ನಿಸ್ಕೋತಾರೆ. ಶಿವಣ್ಣ ಮತ್ತು ರಾಜಶೇಖರ್ ಕಾಂಬಿನೇಷನ್ನ 3ನೇ ಸಿನಿಮಾ ಕೂಡ 100 ಡೇಸ್ ಆಗುತ್ತೆ. ಮತ್ತು ಆ ಸಿನಿಮಾ ರಿಲೀಸ್ ಆದಮೇಲೆ ನಂಜುಂಡಿ ಕಲ್ಯಾಣ 25 ವಾರ. ಆ ಟೈಮ್ನಲ್ಲಿ ನಂಜುಂಡಿ ಕಲ್ಯಾಣ ಇನ್ನೂ ಮ್ಯಾಟ್ನಿ ಫಸ್ಟ್ ಶೋ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಆಗ್ತಾನೆ ಇರುತ್ತೆ. ಬೆಂಗಳೂರಿನಲ್ಲೂ ಕೂಡ ಅದು 5 ಥಿಯೇಟ್ರಲ್ಲಿ 25 ವಾರ ಕಂಪ್ಲೀಟ್ ಆಗಿರುತ್ತೆ. ಆ 5 ಚಿತ್ರಮಂದಿರದಲ್ಲೂ ಒಳ್ಳೆ ಕಲೆಕ್ಷನ್, 25ನೇ ವಾರದಲ್ಲೂ ಸೂಪರ್ ಹಿಟ್ ಕಲೆಕ್ಷನ್ನೇ. ಅಲ್ಲಿ ಬಿಟ್ಟಿದ್ರೆ ಅಲ್ಲೂ ಕೂಡ ಒಂದು 35-40 ವಾರ ತನಕ ನಂಜುಂಡಿ ಕಲ್ಯಾಣ ಸಿನಿಮಾ ಹೋಗ್ತಾ ಇತ್ತು. ಆದರೆ ಅದೇ ರಾಗ ಅದೇ ಹಾಡು ಸಿನಿಮಾಗೆ ಥಿಯೇಟ್ರ್ಗಳು ಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಸ್ಟೇಟ್ಸ್ ಒಂದು ಉಳಿಸ್ಕೊಂಡು ಇನ್ನು ನವರಂಗ, ಗೀತಾಂಜಲಿ, ಪ್ರಸನ್ನ, ಉಮಾ ಚಿತ್ರಮಂದಿರದಲ್ಲಿ ನಂಜುಂಡಿ ಕಲ್ಯಾಣವನ್ನು ತೆಗೆದು ಅಲ್ಲಿಗೆ ಅದೇ ರಾಗ ಅದೇ ಹಾಡು ಸಿನಿಮಾವನ್ನು ಹಾಕ್ತಾರೆ. ಇನ್ನು ಅದೇ ರಾಗ ಅದೇ ಹಾಡು ಸಿನಿಮಾಗೆ ಮೈನಸ್ ಪಾಯಿಂಟ್ ಅಂದರೆ ಆ ಸಿನಿಮಾದ ನಾಯಕಿ ಸೀಮಾ ಆ ಸಿನಿಮಾದ ನಾಯಕಿಯಾಗಿರ್ತಾರೆ. ಅಭಿಮಾನಿಗಳಿಗೆ ಹೀರೋಯಿನ್ ಯಾಕೋ ಇಷ್ಟ ಆಗೋದಿಲ್ಲ. ಇನ್ನು ಸೀಮಾ ಅವರು ಆ ಸಿನಿಮಾ ಬಿಟ್ಟರೆ ಮತ್ತಿನ್ಯಾವ ಸಿನಿಮಾವನ್ನು ಮಾಡೋದಿಲ್ಲ. ಸಿನಿಮಾ ನೋಡುವಾಗ ನಮ್ಮ ಅಣ್ಣ ಈಗಲೂ ಹೇಳ್ತಾರೆ, ಎಷ್ಟೋ ಜನ ಕೂಕೊಂಬಿಡೋರಂತೆ ಆ ಇಂಟ್ರೋಲ್ ಸೀನಲ್ಲಿ. ದೆವ್ವ ಬಂದು ಬಾಯಿ ಬಿಡುತ್ತೆ ನೋಡಿ. ಇವರು ಡಾಕ್ಟ್ರು ಮೆಡಿಕಲ್ ಕಾಲೇಜಲ್ಲಿ ಶವಗಳನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಆ ದೆವ್ವ ಬಾಯಿ ಬಿಡುತ್ತೆ ನೋಡಿ. ಆ ಸೀನ್ಗೆ ಎಷ್ಟೋ ಜನ ಎದ್ರಿ ನಡುಗ್ಬಿಡ್ತಿದ್ರಂತೆ. ಅಷ್ಟು ಭಯ ಆಗ್ತಾಯಿತ್ತು. ಅಷ್ಟೊಂದು ಜನ ಚೀರ್ಕೊಂಬಿಡೋರಂತೆ ಆ ಸೀನ್ ನೋಡ್ಬಿಟ್ಟು. ಚಿಕ್ಕ ಮಕ್ಳಿಗೆ ಏನಾದರೂ ಗೊತ್ತಿಲ್ಲದೆ ಕರ್ಕೊಂಡೋಗಿದ್ರಂತ ಆ ಹುಡುಗರು ಅಳುನೇ ನಿಲ್ಲಿಸ್ತಿರ್ಲಿಲ್ವಂತೆ. ಆ ಥರ ಭಯ ಆಗ್ತಾಯಿತ್ತು. 2.25 ಗಂಟೆ ಸಿನಿಮಾ, 1 ನಿಮಿಷನೂ ಬೇಜಾರಾಗಲ್ಲ. ಮುಂದೆ ಏನಾಗುತ್ತೆ ಅಂತ ಸೆಕೆಂಡ್ ಹಾಫಲ್ಲಂತೂ ಬಹಳನೇ ಕುತೂಹಲ ಸೃಷ್ಟಿ ಆಗಿಬಿಡುತ್ತೆ. ಮತ್ತು ನಾನು ಆ ಸಿನಿಮಾದಲ್ಲಿ ಮೊದಲೇ ಹೇಳ್ದಾಗೆ ಅಣ್ಣಯ್ಯ ತಮ್ಮಯ್ಯ ಅಂತ ಒಂದು ಸಾಂಗ್ ಇದೆ ನೋಡಿ. ಆ ಸಾಂಗಿಗೆ ಶಿವಣ್ಣ ಅದ್ಭುತವಾದ ಸ್ಟೆಪ್ಸನ್ನು ಹಾಕ್ಬಿಟ್ಟಿರ್ತಾರೆ. ಶಿವಣ್ಣ ಅಂದರೆ ಆಗ ಅಭಿಮಾನಿಗಳು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅವ್ರ ಸಿನಿಮಾದಲ್ಲಿ ಒಂದು ಡ್ಯಾನ್ಸ್ಗೆ ಮಹತ್ವ ಇರುವಂಥ ಯಾವುದಾದ್ರೂ 1 ಅಥವಾ 2 ಸಾಂಗ್ ಇರುತ್ತೆ ಅಂತ. ಅದೇ ರೀತಿ ಈ ಸಿನಿಮಾದಲ್ಲಿ ಈ ಕಾಲೇಜ್ನಲ್ಲಿ ನಡೆಯುವಂಥ ಈ ಸಾಂಗಲ್ಲಿ ಶಿವಣ್ಣ ಭರ್ಜರಿ ಸ್ಟೆಪ್ಸ್ ಹಾಕ್ಬಿಟ್ಟಿರ್ತಾರೆ. ಅಣ್ಣವರ ಸಿನಿಮಾದಲ್ಲಿ ಕಾಸಿನ ಸುರಿಮಳೆಯನ್ನು ಬಿಟ್ಟರೆ ಶಿವಣ್ಣನ ಸಿನಿಮಾಗಳಿಗೆ ಹೆಚ್ಚಾಗಿ ಕಾಸಿನ ಸುರಿಮಳೆಯನ್ನು ಸುರಿಸೋರು ಅಭಿಮಾನಿಗಳು. ಆ ಡ್ಯಾನ್ಸ್ ಶುರು ಆದರೆ ಕಾಸು ಎರಚೋದಕ್ಕೆ ಶುರು ಮಾಡಿದ್ರೆ ಚಿಲ್ಲರೆ ಕಾಸು, ಆ ಹಾಡು ಮುಗಿಯೋ ತನಕನೂ ಕಾಸು ಎರಚ್ತಿದ್ರಂತೆ. ಅದೇ ರಾಗ ಅದೇ ಹಾಡು ಸಿನಿಮಾ 1989ರಲ್ಲಿ ರಿಲೀಸ್ ಆಗಿ ಆ ವರ್ಷದ ಸೂಪರ್ ಹಿಟ್ ಸಿನಿಮಾ ಅನ್ನೋ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. MS ರಾಜಶೇಖರ್ ಮತ್ತು ಶಿವಣ್ಣ ಇವರಿಬ್ಬರ ಕಾಂಬಿನೇಷನಲ್ಲಿ ಬಂದಂತಹ 3ನೇ ಸಿನಿಮಾ ಕೂಡ ಶತದಿನೋತ್ಸವವನ್ನು ಬಾರಿಸೋ ಮೂಲಕ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರಿದೆ.